ಅಚಾನಕ್ಕಾಗಿ ನಾನು ಹೋಗಿದ್ದು ಇಟಗಿಗೆ. ಇಲ್ಲಿನ ಒಂದು ದೇವಾಲಯದ ಬಗ್ಗೆ ಇಲ್ಲಿನ 98 ಸಾಲಿನ ಶಾಸನದಲ್ಲಿ ಹೀಗೆ ವರ್ಣಿಸಲಾಗಿದೆ. ಉದದಿ ವ್ಯಾವೃತದೋಳ್ ಪಡಿಯಿಡಲ್ ಮುಮ್ಮಾಡಲ್ ಅರಿಯನಿದನ್ ದೇವಶಿಲ್ಪಿಗೆ ಮಾದರಿ ಇದಂ ಪೋಲ್ವಲಾ ಪೋಲ್ವಂತಿದು ದೇವಾಲಯ ಚಕ್ರವರ್ತಿ ಇದಂ ಬ್ರಹ್ಮನೂ ನಿರ್ಮಿಸಲ್ ಅರಿಯನಿದನ್. ಇದರ ಅರ್ಥವೇನೆಂದರೆ, ಸಮುದ್ರದಿಂದ ಆವೃತವಾದ ಈ ಭೂಮಿಯಲ್ಲಿ ಕಾಲಿಟ್ಟರೆ ಇಷ್ಟೊಂದು ಸುಂದರ ದೇವಾಲಯ ನೋಡಲು ಸಾಧ್ಯವಿಲ್ಲ. ದೇವಶಿಲ್ಪಿ ವಿಶ್ವಕರ್ಮ ಮುಂದೆ ಮಾಡಲು ಸಾಧ್ಯವಿರದ, ಹೋಲಿಕೆಗೆ ಸಾಟಿಯಿರದ ದೇವಾಲಯ ಇಟಗಿಯ ಮಹಾದೇವ ದೇವಾಲಯ. ವಾಸ್ತುಶಿಲ್ಪಿಯೂ ಆಶ್ಚರ್ಯಪಡುವಂಥ ದೇವಾಲಯಗಳಿಗೆ ಚಕ್ರವರ್ತಿ ಎಂದು ವರ್ಣಿಸಲಾಗಿದೆ. 1112ರಲ್ಲಿ ಸ್ಥಾಪಿತವಾದ ಈ ಒಂದು ದೇವಾಲಯ ಕಲ್ಯಾಣ ಚಾಲುಕ್ಯರ ದಂಡನಾಯಕನಾದ ಮಹಾದೇವ ದಂಡನಾಯಕನಿಂದ ನಿರ್ಮಾಣವಾಗುತ್ತದೆ. ಇಲ್ಲಿನ ಒಂದು ದೇವಾಲಯವನ್ನು ವೇಸರ ಶೈಲಿಯಲ್ಲಿ ನಿರ್ಮಿಸಿ 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ತದನಂತರ ವಿಜಯನಗರದ ಅರಸನಾದ ಕಂಪಣ ಮಹಾರಾಜನು ಈ ಒಂದು ದೇವಾಲಯದ ಜೀರ್ಣೋದ್ಧಾರವನ್ನು ಕೈಗೊಳ್ಳುತ್ತಾನೆ. ಇಲ್ಲಿನ ಮತ್ತೊಂದು ವಿಶೇಷತೆ ಏನೆಂದರೆ, ಪಶ್ಚಿಮದ ಕಡೆ ಇರುವ ಕಲ್ಯಾಣಿ. ಈ ಒಂದು ದೇವಾಲಯವನ್ನು ತಲೆಕೆಳಗಾಗೂ ಮಾಡಿ ಅದರಲ್ಲಿ ಕೂಡಿಸಬಹುದು. ಆ ರೀತಿಯಾದಂತಹ ಒಂದು ಕಲ್ಯಾಣಿ ಇದೆ. ಸಾಕಷ್ಟು ಕೆತ್ತನೆಯ ತುಣುಕುಗಳನ್ನು ಸಹ ನಾವಿಲ್ಲಿ ಕಾಣಬಹುದು. ದೇವಾಲಯಗಳು, ಶಾಸನಗಳು ನಮಗೆ ಇತಿಹಾಸದ ವಾಹಕಗಳು. ಹಿಂದಿನವರು ಬಿಟ್ಟು ಹೋದ ಈ ಅದ್ಭುತ ಸ್ಮಾರಕವನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯ. ನಮ್ಮೊಂದಿಗೆ ಕೈಜೋಡಿಸಿ.